ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಹಮ್ಗಿ ಗ್ರಾಮದ ಬಳಿಯಲ್ಲಿರುವಂಥ ಸಿಂಗ್ಟಾಲೂರು ಬ್ಯಾರೇಜ್ ಏನಿದೆ ಇದು ಕೂಡ ಇವಾಗ ಆತಂಕಕ್ಕೆ ಕಾರಣವಾಗ್ತಾ ಇದೆ. ನಾವು ಇಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಸಿಂಗ್ಟಾಲೂರು ಬ್ಯಾರೇಜ್ನಲ್ಲಿ ಸಾಕಷ್ಟು ಪ್ರಮಾಣದ ನೀರು ಕೂಡ ಹರಿಬಿಡಲಾಗ್ತಾ ಇದೆ. ಸುಮಾರು 26 ಗೇಟ್ಗಳ ಪೈಕಿ 5ರಿಂದ 6 ಗೇಟ್ಗಳ ಏನು ರಬ್ಬರ್ ಸೀಲ್ ರೂಲರ್ ಏನಿದೆ ಇದು ಸಂಪೂರ್ಣವಾಗಿ ಹದಗೆಟ್ಟಿರುವುದರಿಂದ ನೀರು ಕೂಡ ಹರಿದು ಹೋಗ್ತಾ ಇದೆ. ಏನು ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಹರಿದು ಹೋಗ್ತಾ ಇರುವುದರಿಂದ ಈ ಭಾಗದ ಜನರಿಗೂ ಕೂಡ ಸಾಕಷ್ಟು ಆತಂಕ ಉಂಟಾಗಿದೆ. ಯಾಕಂತಂದರೆ ಈಗಾಗಲೇ ಟಿ.ಬಿ ಡ್ಯಾಮ್ ಕೂಡ ಏನು ಡ್ಯಾಮೇಜ್ ಆಗಿರೋದರಿಂದ ಸಾಕಷ್ಟು ರಾಜ್ಯಾದ್ಯಂತ ಆತಂಕಕ್ಕೆ ಕಾರಣವಾಗಿತ್ತು. ಇವಾಗ ರಿಪಬ್ಲಿಕ್ ಕನ್ನಡ ಕೂಡ ಗದಗ ಜಿಲ್ಲೆ ಇರುವಂಥ ಸಿಂಗ್ಟಾಲೂರು ಬ್ಯಾರೇಜ್ನಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು 5ರಿಂದ 6 ಏನು ಗೇಟ್ಗಳಿದ್ದಾವೆ. ಈ ಗೇಟ್ಗಳಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನೀರು ಹರಿದು ಹೋಗ್ತಾ ಇದೆ. ಯಾಕಂತಂದರೆ ಇಲ್ಲಿ 5-6 ಗೇಟ್ಗಳಿದ್ದಾವೆ. ಈ ಒಂದು ಭಾಗದಲ್ಲಿ ಏನು ಸುಮಾರು 4-5 ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ನೀರು ಹರಿದು ಹೋಗ್ತಾ ಇದೆ. ಆದರೆ ಈ ಗೇಟ್ಗಳನ್ನು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಕ್ಲೋಸ್ ಮಾಡಿದ ಪ್ರತಿನಿತ್ಯ 1,500 ಕ್ಯೂಸೆಕ್ಸ್ ನೀರಷ್ಟು ಕೂಡ ವೇಸ್ಟ್ ಆಗಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿರಂತರವಾಗಿ ಇಷ್ಟೊಂದು ನೀರು ಹರಿದು ಹೋಗ್ತಾ ಇದೆ. ಏನು ಇಲ್ಲಿ ರಬ್ಬರ್ ಸೀಲ್ ರೂಲರ್ ಏನಿದಾವೆ ಇವು ಕಳೆದ 2 ವರ್ಷಗಳಿಂದನೇ ಕೂಡ ದುರಸ್ತಿಗೆ ಇದ್ದವು. ಆದರೆ ಈವರೆಗೂ ಕೂಡ ಈ ದುರಸ್ತಿ ಕಾರ್ಯ ಮಾಡ್ತಾ ಇಲ್ಲ. ಯಾಕಂತಂದರೆ ಈ ಬಗ್ಗೆ ಹಲವು ಬಾರಿ ಇಲ್ಲಿಯ ರೈತರಾಗಿರ್ಬೋದು, ಸ್ಥಳೀಯ ಜನರು ಕೂಡ ನೀರಾವರಿ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತಕ್ಕೆ ಸಾಕಷ್ಟು ಸಾರಿ ಮನವಿ ಸಲ್ಲಿಸಿದ್ರು. 5,50,00,000 ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ಆಗಬೇಕಾಗಿತ್ತು. ಆದರೆ ಈವರೆಗೂ ಕೂಡ ಈ ಬಾರಿ ಏನು ಸಾಕಷ್ಟು ಬರಗಾಲ ಕೂಡ ಆವರಿಸಿತ್ತು. ಅಂಥ ಸಮಯದಲ್ಲಿ ಸಿಂಗ್ಟಾಲೂರು ಬ್ಯಾರೇಜ್ ದುರಸ್ತಿ ಮಾಡಬಹುದಾಗಿತ್ತು. ಆದರೆ ಇಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಯಾವುದೇ ರೀತಿಯಿಂದ ದುರಸ್ತಿ ಕಾರ್ಯ ಮಾಡದ ಹಿನ್ನೆಲೆಯಲ್ಲಿ ಇಷ್ಟೊಂದು ಪ್ರಮಾಣದ ನೀರು ಕೂಡ ಇವಾಗ ಹರಿದು ಹೋಗ್ತಾ ಇದೆ. ಹೀಗಾಗಿ ರೈತರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 26 ಗೇಟ್ಗಳೇನಿದ್ದಾವೆ ಈ ಪೈಕಿ 5ರಿಂದ 6 ಗೇಟ್ಗಳ ರೂಲರ್ಗಳು ರಬ್ಬರ್ ರೂಲರ್ ಹಾಳಾಗಿರೋದರಿಂದ ಇಷ್ಟು ಪ್ರಮಾಣದ ನೀರು ನಿರಂತರವಾಗಿ ಹರಿದು ಹೋಗ್ತಾ ಇದೆ. ಇದು ರೈತರ ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ. ಯಾಕಂತಂದರೆ ಈ ಸಿಂಗ್ಟಾಲೂರು ಬ್ಯಾರೇಜ್ ಏನಿದೆ ಈ ಬ್ಯಾರೇಜು ಗದಗ ಜಿಲ್ಲೆಯ ಜೀವನಾಡಿ ಅಂತಲೇ ಹೇಳ್ಬೋದು. ಗದಗ ಬೆಟಗೇರಿ ಅವಳಿ ನಗರ ಸೇರಿದಂತೆ ಗದಗ ಜಿಲ್ಲೆಯಲ್ಲಿ ಕುಡಿಯುವ ನೀರು ಒದಗಿಸುವಂಥ ಬ್ಯಾರೇಜು 3.17 TMC ಸಾಮರ್ಥ್ಯ ಇದ್ದರೂ ಕೂಡ ಇಲ್ಲಿ ಕೇವಲ 1.87 TMC ನೀರನ್ನು ಮಾತ್ರ ಶೇಖರಣೆ ಮಾಡಿಟ್ಕೊಳ್ಳಲಾಗುತ್ತೆ. ಉಳಿದ ನೀರನ್ನು ಹರಿದು ಬಿಡಲಾಗುತ್ತೆ. ಆದರೆ ಸಂಪೂರ್ಣವಾಗಿ 26 ಗೇಟ್ಗಳನ್ನು ಕ್ಲೋಸ್ ಮಾಡಿದರೂ ಕೂಡ ಇವು 5-6 ಗೇಟ್ಗಳೇನಿದ್ದಾವೆ ಇಲ್ಲಿ ರಬ್ಬರ್ ಸೀಲ್ ಹಾಳಾಗಿರೋದ್ರಿಂದ ಇಷ್ಟು ಪ್ರಮಾಣದ ನೀರು ನಿರಂತರವಾಗಿ ಹರಿದು ಹೋಗ್ತಾ ಇರೋದರಿಂದ ಏನು ಕುಡಿಯುವ ನೀರು ಕೂಡ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇನ್ನೊಂದು ಕಡೆ ಟಿ.ಬಿ ಡ್ಯಾಮ್ ಕೂಡ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿದ್ದರೂ ಕೂಡ ಈ ಭಾಗದಲ್ಲಿ ಸಿಂಗ್ಟಾಲೂರು ಬ್ಯಾರೇಜ್ನಲ್ಲಿ ಕೂಡ ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಾ ಇರೋದರಿಂದ ರೈತರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ನೀರಾವರಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ರಬ್ಬರ್ ಸೀಲ್ ಏನು ಹಾಳಾಗಿದ್ದಾವೆ ಇವನು ದುರಸ್ತಿ ಕಾರ್ಯ ಮಾಡಬೇಕಂತೇಳಿ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಇದು ಗೇಟ್ ಓಪನ್ ಐತೆ ಇಲ್ಲ ಇದರಿಂದ ಎಲ್ಲ ನೀರು ಬರುತ್ತೆ. ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಸಿಂಗ್ಟಾಲೂರು ಬ್ಯಾರೇಜ್ ಕೂಡ ಇವಾಗ ಆತಂಕದ ವಾತಾವರಣ ನಿರ್ಮಾಣಕ್ಕೆ ಕಾರಣವಾಗಿದೆ. ಯಾಕಂತಂದರೆ ಇಲ್ಲಿರುವಂಥ 5ರಿಂದ 6 ಗೇಟ್ಗಳಲ್ಲಿ ಕೂಡ ಪ್ಲಾಸ್ಟಿಕ್ ಸೀಲ್ ರೂಲರ್
ಏನು ಓಪನ್ ಆಗಿ ನೀರು ಅಪಾರ ಪ್ರಮಾಣದ ಹರಿದು ಹೋಗ್ತಾ ಇರೋದರಿಂದ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿದೆ. ನಾವಿವಾಗ ಸಿಂಗ್ಟಾಲೂರು ಬ್ಯಾರೇಜ್ ಮೇಲ್ಭಾಗದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇದೇ ರೀತಿ 26 ಗೇಟ್ಗಳನ್ನು ಕೂಡ ಇದೊಂದು ಸಿಂಗ್ಟಾಲೂರು ಬ್ಯಾರೇಜ್ ಹೊಂದಿದೆ. ಇದರಲ್ಲಿ 5 ರಿಂದ 6 ಗೇಟ್ಗಳು ಕೂಡ ಕಳೆದ 2 ವರ್ಷಗಳಿಂದ ಇದೇ ರೀತಿ ನೀರು ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ. ಇಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಏನು ರಬ್ಬರ್ ಸೀಲ್ ರೂಲರ್ ಏನಿದೆ ಇದು ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ಇಷ್ಟು ಪ್ರಮಾಣದ ನೀರು ಹರಿದು ಹೋಗುತ್ತೆ. ಪ್ರತಿನಿತ್ಯ 1,500 ಕ್ಯೂಸೆಕ್ಸ್ ನೀರಷ್ಟು ಕೂಡ ಏನು ಆ ನದಿ ಪಾಲಾಗುವಂಥ ವಾತಾವರಣ ನಿರ್ಮಾಣವಾಗಿದೆ. ಇವಾಗ 20,000 ಕ್ಯೂಸೆಕ್ಸ್ ನೀರು ಕೂಡ ಈ ಸಿಂಗ್ಟಾಲೂರು ಬ್ಯಾರೇಜ್ಲಿಂದ ನದಿಗೆ ಪಾತ್ರಕ್ಕೆ ಹರಿಬಿಡಲಾಗ್ತಾ ಇದೆ. ಆದರೆ ಇಷ್ಟೊಂದು ಪ್ರಮಾಣದ ನೀರು ಹರಿದು ಹೋಗ್ತಾ ಇರೋದರಿಂದ ಏನು ಸಾಕಷ್ಟು ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗುತ್ತೆ. ಯಾಕಂತಂದರೆ ಇದೇ ಒಂದು ಸಿಂಗ್ಟಾಲೂರು ಬ್ಯಾರೇಜ್ ನಂಬಿ ಗದಗ, ಬೆಟಗೇರಿ, ಅವಳಿ ನಗರ ಸೇರಿದಂತೆ ಏನು ಗದಗ ಜಿಲ್ಲೆಯ ಸಾಕಷ್ಟು ಗ್ರಾಮಗಳಿಗೂ ಕೂಡ ನೀರು ಒದಗಿಸಲಾಗುತ್ತೆ. ಈ ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು. ಇಷ್ಟೊಂದು ಪ್ರಮಾಣದ ನೀರಂದರೆ 13.17 TMC ನೀರಿನ ಸಾಮರ್ಥ್ಯ ಇದ್ದರೂ ಕೂಡ ಕೇವಲ 1.87 TMC ನೀರನ್ನು ಮಾತ್ರ ಶೇಖರಣೆ ಮಾಡಿಟ್ಟುಕೊಳ್ಳಲಾಗುತ್ತೆ. ಯಾಕಂತಂದರೆ ಏನು 3.17 TMC ನೀರನ್ನು ಶೇಖರಣೆ ಮಾಡಿದರೆ ಸಾಕಷ್ಟು ಗ್ರಾಮಗಳು ಮುಳುಗಡೆ ಆಗ್ತವೆ ಎನ್ನುವ ಹಿನ್ನೆಲೆಯಲ್ಲಿ ಕೇವಲ 1.87 TMC ನೀರನ್ನು ಮಾತ್ರ ಶೇಖರಣೆ ಮಾಡ್ತಾರೆ. ಅದರಲ್ಲೂ ಕೂಡ ಈ ರೀತಿ ಏನು ಪ್ಲಾಸ್ಟಿಕ್ ಡ್ಯಾಮೇಜ್ ಆಗಿ ಏನು ಸೀಲ್ ಇದೆ, ಇದರಿಂದನೂ ಕೂಡ ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ. ಈ ಬಗ್ಗೆ ನೀರಾವರಿ ಅಧಿಕಾರಿಗಳು ಕೂಡ ಯಾರೂ ಕೂಡ ಸೂಕ್ತವಾದ ಕ್ರಮ ಕೈಗೊಂಡಿಲ್ಲ. ಕಳೆದ 2 ವರ್ಷಗಳಿಂದ ಇದೇ ಸಮಸ್ಯೆ ಕೂಡ ಇಲ್ಲಿ ಸಿಂಗ್ಟಾಲೂರು ಬ್ಯಾರೇಜ್ನಲ್ಲಿತ್ತು. ನಮ್ಮ ಜೊತೆಗೆ ಮಾತನಾಡಲು ಸ್ಥಳೀಯರಿದ್ದಾರೆ, ಅವರನ್ನು ಕೇಳೋಣ. ಸರ್, ಇಷ್ಟು ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ, 2 ವರ್ಷ ಆದರೂ ಯಾಕೆ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂತೀರಿ? ಇದು ಸಿಂಗ್ಟಾಲೂರು ಏತ ನೀರಾವರಿ ಯೋಜನೆ ಬಹುತೇಕವಾಗಿ ಕೊಪ್ಪಳ ಜಿಲ್ಲೆ, ಗದಗ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಗೆ ಇದು ಆಶಾಕಿರಣ. ಇದು ಸುಮಾರು ಈಗಾಗಲೇ ಇದರ ಸಾಮರ್ಥ್ಯ ಇರೋದು ಸುಮಾರು 3.17 TMC ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಇದ್ದಾಗೂ ಕೂಡ ಈ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದ 4 ಗ್ರಾಮಗಳ ಪುನರ್ವಸತಿ ಕಲ್ಪಿಸದೇ ಇರೋದ್ರಿಂದ ಕೇವಲ 1.87 TMC ನೀರನ್ನು ಮಾತ್ರ ಇಲ್ಲಿ ಹಿಡಿದಿಡೋದಕ್ಕೆ ಸಾಧ್ಯವಾಗ್ತಿದೆ. ಆ ನೀರನ್ನು ಕೂಡ ಇವತ್ತು ಹಿಡಿದಿಡ್ತಕ್ಕಂಥ ನೀರನ್ನು ಅಧಿಕಾರಿಗಳ ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನದಿಂದ ಇಲ್ಲಿ ರಬ್ಬರ್ ಬುಷ್ಗಳೇನಿರ್ತವೆ, ಅನಂತರ ರೋಪಯೋಗಗಳೇನಿದ್ದಾವೆ, 2012ರಲ್ಲಿ ಇದು ಉದ್ಘಾಟನೆಗೊಂಡಿದೆ. 26 ಕ್ರಸ್ಟ್ ಗೇಟ್ಗಳಿದ್ದಾವೆ. ಬೇಸಿಗೆ ಸಮಯದಲ್ಲಿ ನೀರು ಎಷ್ಟು ಇರೋದಿಲ್ಲ, ಅದು ಈ ಸಲ ಅಂತೂ ನೀರೇ ಇರಲಿಲ್ಲ. ಆ ಸಮಯದಲ್ಲಿ ಕಿಂಚಿತ್ತು ಕೂಡ ಲಕ್ಷ್ಯ ವಹಿಸಲಾರ್ದಾನೆ ನೀವು ಯಾಕೆ ಲಕ್ಷ್ಯ ವಹಿಸಿಲ್ಲ ಅಂತ ಕೇಳಿದಂದರೆ, ಇಲ್ಲ ನಾವು ಇದಕ್ಕೆಲ್ಲ ದುರಸ್ತಿ ಮಾಡೋದಕ್ಕಾಗಲಿ ನಾವು ಸುಮಾರು ಕೋಟ್ಯಾಂತರ ರೂಪಾಯಿದ ವರದಿಯನ್ನು ನಾವು ಸರ್ಕಾರಕ್ಕೆ ಕಳಿಸಿದ್ದೇವೆ, ಅದು ಇನ್ನೂ ಮಂಜೂರಾತಿ ಬಂದಿಲ್ಲ ಅನ್ನತಕ್ಕಂಥ ಸಬೂಬನ್ನು ಹೇಳ್ತಿದ್ದಾರೆ ಹೊರತು ಯಾರು ಕೂಡ ಜವಾಬ್ದಾರಿತನದಿಂದ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಬಹುತೇಕವಾಗಿ ಇಂಥ ದುಸ್ಥಿತಿ ಇವತ್ತು ಬರ್ತಾ ಇದೆ. ಇದು ಎಷ್ಟು ಆತಂಕಕಾರಿ ಅಂತ ಹೇಳಿದ್ರೆ 2,65,000 ನೀರಾವರಿ ಅಚ್ಚುಕಟ್ಟು ಪ್ರದೇಶವನ್ನು ಒಳಗೊಂಡಿರೋದ್ರೊಂದಿಗೆ ಬಹುತೇಕ ಗದಗ ಜಿಲ್ಲೆ ಎಲ್ಲ ಅಂದರೆ LNT ಏನು ನೀರನ್ನು ಪೂರೈಕೆ ಮಾಡ್ತಿದೆ, ಕುಡಿಯ ನೀರನ್ನು ಗದಗ ಜಿಲ್ಲೆ ಎಲ್ಲ ಹಳ್ಳಿಗಳಿಗೆ, ಗದಗ, ಬೆಟಗೇರಿ, ಅವಳಿ ನಗರಕ್ಕೆ, ಮುಂಡರಗಿ ತಾಲೂಕಿಗೆ, ಹೂನಡಗಲಿ ತಾಲೂಕಿಗೆ, ವಿಜಯನಗರ ಜಿಲ್ಲೆಯ ತಾಲೂಕುಗಳಿಗೇನು ಪೂರೈಕೆ ಮಾಡ್ತದೆ ಅದರ ಮೂಲ ಮಾತೃ ಸ್ಥಳವೇ ಈ ಬ್ಯಾರೇಜ್ ಆಗಿದೆ. ಇದೇ ನೀರು ಸೋರಿ ಹೋಯ್ತಂದರೆ ಅನವಶ್ಯಕವಾಗಿ ಸಹಸ್ರಾರು ಕ್ಯೂಸೆಕ್ಸ್ ಪ್ರತಿದಿನ ನೀರು ಇದೇ ರೀತಿ ಸೋರಿ ಹೋದಾಗ ಬಹುತೇಕವಾಗಿ ಇಲ್ಲಿ ನೀರಿನ ಸಂಗ್ರಹ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಮುಂಗಾರು ಮಳೆ ಹಿಮ್ಮೆಟ್ಟಿ ಹಿಂಗಾರು ಮಳೆಗೆ ಬಂದಿರೋದ್ರಿಂದ ಮುಂದೆ ಭಾಳ ದೊಡ್ಡ ಮಳೆಗಳು ಇಲ್ಲದೆ ಹೋಗಿ ಮತ್ತೊಮ್ಮೆ ಬಹುತೇಕವಾಗಿ ಈ ಜಲಾಶಯ ಬತ್ತಿ ಆತಂಕ ಸೃಷ್ಟಿಯಾಗ್ತಕ್ಕಂಥ ವಾತಾವರಣ ಇದೆ. ಇದಕ್ಕೆ ಸಂಪೂರ್ಣವಾಗಿ ಸರ್ಕಾರದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿತನ, ನಿರ್ಲಕ್ಷ್ಯವೇ ಕಾರಣ ಆಗಿರೋದ್ರಿಂದ ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಈಗ ಏನು ತುಂಗಭದ್ರಾ ದಾದಿಗಳನ್ನೇ ಎಲ್ಲ ಮಂತ್ರಿಗಳು, ಅಧಿಕಾರಿಗಳು, ತಜ್ಞರು ಬಂದು ಭೇಟಿ ಕೊಡ್ತಾರೆ, ಅಂಥ ಪರಿಸ್ಥಿತಿ ಆಗೋದಕ್ಕಿಂತ ಪೂರ್ವದಲ್ಲಿನೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತೇನೆ. ಒಟ್ಟಾರೆ ಹೇಳ್ಬೇಕಂತಂದರೆ ಗದಗ ಜಿಲ್ಲೆಯ ಜೀವನಾಡಿ ಈ ಸಿಂಗ್ಟಾಲೂರು ಬ್ಯಾರೇಜ್. ಯಾಕಂತಂದರೆ ಗದಗ, ಬೆಟಗೇರಿ, ಅವಳಿ ನಗರದ ಸೇರಿದಂತೆ ಇಡೀ ಜಿಲ್ಲೆಯಾದ್ಯಂತ ಕುಡಿಯುವ ನೀರನ್ನು ಒದಗಿಸುವಂಥ ಈ ಒಂದು ಸಿಂಗ್ಟಾಲೂರು ಬ್ಯಾರೇಜಿಗೆ ಇವಾಗ ಆತಂಕ ಉಂಟಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ಕೂಡ ಏನು ರಿಯಾಲಿಟಿ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಸುಮಾರು 5 ರಿಂದ 6 ಗೇಟ್ಗಳಲ್ಲಿ ಏನು ರಬ್ಬರ್ ರೂಲರ್ ಡ್ಯಾಮೇಜ್ ಆಗಿರೋದು ಕಂಡು ಬಂದಿದೆ. ಇದರಿಂದ ಸಾಕಷ್ಟು ಪ್ರಮಾಣದ ನೀರು ಕೂಡ ಹರಿದು ಹೋಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ನೀರಾವರಿ ಇಲಾಖೆ ಆಗಿರ್ಬೋದು ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಏನು ರಬ್ಬರ್ ರೂಲರ್ ಡ್ಯಾಮೇಜ್ ಆಗಿದ್ದಾವೆ ಇವನು ದುರಸ್ತಿ ಕಾರ್ಯ ಮಾಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ.